ಕರ್ನಾಟಕದಲ್ಲಿ ಅಗ್ನಿಶಾಮಕ ಪೋಸ್ಟ್ 17/6/2026ರಿಂದ 16/7/2026 ತನಕ ಅವಕಾಶ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿ ಕಂಡೀಷನ್ ಹಾಕಿಲ್ಲ. ದೈಹಿಕ ಪರೀಕ್ಷೆ ಇರ್ಬೇಕಂತೇಳಿ, ಅದರ ತರ ವೈದ್ಯಕೀಯ ಪರೀಕ್ಷೆ ಇರ್ಬೇಕಂತೇಳಿ ಅದು ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ. ಬಟ್ ಒಂದು ರೂಲ್ಸ್ ಇದೆ, ಲಿಖಿತ ಪರೀಕ್ಷೆಗಳ ಮೂಲಕ ಮತ್ತು ಡಾಕ್ಯುಮೆಂಟ್ಸ್ ಪರಿಶೀಲನೆ ಮೂಲಕ ಮತ್ತು ವೈಯಕ್ತಿಕ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಿದ್ದಾರೆ. ಅದು ಮುಂದ್ಗಡೆ ಚರ್ಚೆ ಮಾಡೋಣ. ಇಲ್ಲಿಗ ಪ್ರಸ್ತುತ ನಾನು ತಿಳಿಸ್ಕೊಡ್ತಾ ಇರೋದು ಕರ್ನಾಟಕದಲ್ಲೇ ಅಗ್ನಿಶಾಮಕ ಪೋಸ್ಟ್ ಇದೆ. ಹೌದು, ಆ ಒಂದು ಪೋಸ್ಟ್ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತಾನೆ. ಅಫಿಷಿಯಲ್ ನೋಟಿಫಿಕೇಶನ್ ಪ್ರಕಾರ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕಬೇಕು, ರೂಲ್ಸ್ ರೆಗ್ಯುಲೇಷನ್ ಏನು ಕೊಟ್ಟಿದ್ದಾರೆ, ಅರ್ಜಿ ಶುಲ್ಕದ ಬಗ್ಗೆ ವಿವರ, ಹಾಗೂ ಈ ಒಂದು ಅಗ್ನಿಶಾಮಕ ಪೋಸ್ಟ್ ಇದೆಯಲ್ಲ ಏನೆಲ್ಲ ಕಂಡೀಷನ್ ಇದಾವೆ, ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ, ನೋಟಿಫಿಕೇಶನ್ ಎಲ್ಲ ಮಾಹಿತಿನ ಚರ್ಚೆ ಮಾಡೋಣ. ಸುಮಾರು 2022ರಲ್ಲಿ ಒಂದ್ಸರಿ ನೇಮಕಾತಿ ಆಗಿತ್ತು. ಅದ್ರ ಬಳಿಕ ಸಣ್ಣ ಪುಟ್ಟ ಹಂಗೋ ಹಿಂಗೋ ಮಾಡ್ಕೋತ ಇಲ್ಲಿ ತನಕ ಜಗ್ಗಿದ್ರು. ಈಗ ಇನ್ನೊಂದು ಸಣ್ಣದೊಂದು ನೋಟಿಫಿಕೇಶನ್ ಆಗಿದೆ. ಒಂದು ಸಣ್ಣದೊಂದು ನೋಟಿಫಿಕೇಶನ್ ಬಗ್ಗೆನೇ ಚರ್ಚೆ ಇದೆ. ಇಲ್ಲಿ ನೋಡಿ, ಇದು ಸಂಸ್ಥೆ ಹೆಸರು, ಇಲ್ಲಿ ಪೋಸ್ಟ್ ಅಗ್ನಿಶಾಮಕ ಅಂತೇಳಿ. ಈ ಒಂದು ಅಗ್ನಿಶಾಮಕ ಪೋಸ್ಟ್ಗೆ ವಿದ್ಯಾರ್ಹತೆ, ಅದ ನಂತರ ದಿನಾಂಕ, ಈ ಒಂದು ದಿನಾಂಕದಿಂದ ಈ ಒಂದು ದಿನಾಂಕ ತನಕ ಅವಕಾಶ. ನಾನು ನಿಮಗೆ ಆಫೀಸಲ್ಲಿ ಇರುವಂತ ನೋಟಿಫಿಕೇಶನ್ ಓಪನ್ ಮಾಡಿ ತೋರಿಸ್ತೇನೆ. ನೋಡಿ, ಆಫೀಸಲ್ಲಿ ಇರುವಂತ ನೋಟಿಫಿಕೇಶನ್ ಆಗಿರತ್ತೆ ಇದು. ನೋಡಿ, PDF ಫಾರ್ಮೇ ಓಪನ್ ಮಾಡಿದ್ದೇನೆ. ಇಲ್ಲಿ ನೋಡಿ, ಅಧಿಕೃತವಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆಯಲ್ಲ, 17/6/2026ರಿಂದ 16/7/2026 ತನಕ ಅವಕಾಶ ಇರತ್ತೆ. 17/6ರಿಂದ 17/7/2026 ತನಕ ಅವಕಾಶ. ಇಲ್ಲಿ ಖಾಲಿ ಇರುವಂತ ಪೋಸ್ಟ್ ಬಗ್ಗೆ ಡೀಟೇಲ್ಸ್ ನೋಡಿ. ಇಲ್ಲಿ ಫೈರ್ ಆಫೀಸರ್ ಅಂತೇಳಿ ಈ ಒಂದು ಪೋಸ್ಟ್ ಇರತ್ತೆ. ಯುವ ಅಭ್ಯರ್ಥಿಗಳು, OBC ಅಭ್ಯರ್ಥಿಗೆ ಅವಕಾಶ ಇರತ್ತೆ. ಇದಕ್ಕೆ ಏನೆಲ್ಲ ಎಜುಕೇಶನ್ ಆಗಿರ್ಬೇಕಂದ್ರೆ ಕ್ವಾಲಿಫಿಕೇಶನ್ ಮತ್ತೆ ಎಷ್ಟು ಎಕ್ಸ್ಪೀರಿಯನ್ಸ್ ಬೇಕು ಅದನ್ನ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಬೇಸಿಕ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೇನೆ. ಅದ ನಂತರ ಈ ಒಂದು ಕ್ವಾಲಿಫಿಕೇಶನ್ ಉಳಿದಂತ ಮಾಹಿತಿ ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ಇದು ಕರ್ನಾಟಕದ ಮಂಗಳೂರು ರೆಫಿನರಿ ಮತ್ತು ಪೆಟ್ರೋಲ್ ಕೆಮಿಕಲ್ಸ್ ಲಿಮಿಟೆಡ್ ದಲ್ಲಿ ನೇಮಕಾತಿ ಆಗಿದೆ. MRPL ಅಂತ ಹೇಳಿ ಈ ಒಂದು MRPL ದಲ್ಲಿ ಸಂಸ್ಥೆ, ಈ ಒಂದು ಸಂಸ್ಥೆಯಲ್ಲಿ ಈ ಒಂದು ಅಗ್ನಿಶಾಮಕ ಅಧಿಕಾರಿ ಪೋಸ್ಟ್ ಇರತ್ತೆ. ಆಫೀಸಲ್ಲಿ ಆಗಿರುವಂತಹ ಕರ್ನಾಟಕ ಸರ್ಕಾರದಿಂದಾನೇ ಈ ಒಂದು ನೇಮಕಾತಿ ಅಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಮಂಗಳೂರು ರೆಫಿನರಿ ಮತ್ತು ಪೆಟ್ರೋ ಕೆಮಿಕಲ್ಸ್ ಲಿಮಿಟೆಡ್ ಅಂತೇಳಿ MRPL ಇಲ್ಲಿಂದ ನೇಮಕಾತಿ ಆಗಿದೆ. ಒಂದು ಲಿಮಿಟೆಡ್ ಇಂದ ನೇಮಕಾತಿ ಆಗಿದೆ. ಕರ್ನಾಟಕ ಸರ್ಕಾರ ಅಲ್ಲ, ಕರ್ನಾಟಕ ಅಗ್ನಿಶಾಮಕ ಇಲಾಖೆಯಿಂದ ಅಲ್ಲ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮಂಗಳೂರಲ್ಲಿ ಕೆಲಸ ಇರತ್ತೆ. ಕರ್ನಾಟಕ ಮಂಗಳೂರಲ್ಲಿ ಕೆಲಸ 5 ಪೋಸ್ಟ್ ಇದಾವೆ. ಒಟ್ಟಿಗೆ 5 ಪೋಸ್ಟ್ ಇದಾವೆ. ಅಗ್ನಿಶಾಮಕ ಅಧಿಕಾರಿ ಅಂತ ಹೇಳಿ ಜಾಸ್ತಿನೇ ಸಂಬಳ ಕೊಡ್ತಾರೆ. ಪರ್ ಮಂತ್ ಆಗಿ ವಾರ್ಷಿಕವಾಗಿ ಸಂಬಳ ಕೊಡ್ತಾರೆ. ಆ ಒಂದು ನೋಟಿಸ್ ಅಲ್ಲಿ ಇದೆ. ಒಂದ್ಸರಿ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಮಾಹಿತಿನ ಪಡ್ಕೊಳ್ಳಿ. ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೇನೆ, ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಒಂದ್ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ ನೋಟಿಫಿಕೇಶನ್, ಆ ಒಂದು ಅಧಿಕೃತವಾಗಿರುವಂತ ನೋಟಿಫಿಕೇಶನ್ ಒಂದ್ಸರಿ ಓದ್ಕೊಂಡು, ಅದ ನಂತರ ನೀವು ಆನ್ಲೈನ್ ಇದ್ರೆ ಆನ್ಲೈನ್ ನಲ್ಲಿ, ಆಫ್ಲೈನ್ ಇದ್ರೆ ಆಫ್ಲೈನ್ ನಲ್ಲಿ, ಅಥವಾ ಇಮೇಲ್ ದಲ್ಲಿ ಇದ್ರೆ ಇಮೇಲ್ ಮೂಲಕವಾಗಿ ಆ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಸಲ್ಲಿಸಬಹುದು. ಶೈಕ್ಷಣಿಕ ಅರ್ಹತೆ BA BTech ಅಗ್ನಿಶಾಮಕ ಅಥವಾ ಸುರಕ್ಷಾ ಇಂಜಿನಿಯರಿಂಗ್ ನಲ್ಲಿ BA BTech ಪದವಿ ಆಗಿರಬೇಕು. ಇನ್ನು ಏಜ್ ಲಿಮಿಟ್ 20 ವರ್ಷದಿಂದ 50 ವರ್ಷ ಅಥವಾ 21ರಿಂದ 50 ವರ್ಷ. ಕನಿಷ್ಠವಾಗಿ ಯಾವುದೇ ರೀತಿಯಾಗಿ ರೂಲ್ಸ್ ಅಲ್ಲ. ಬಟ್ 16/7/2026ರಂತೆ 50 ವರ್ಷ ಇರಬೇಕಾಗತ್ತೆ. ಒಳಗಡೆ ಇರೋದ್ರ ನಡೀತೆ ಅಥವಾ ಹೊರಗಡೆ ಇದ್ರೆ ನಡೆಯಲ್ಲ, ಒಳಗಡೆ ಇರಬೇಕಾಗತ್ತೆ. ಇನ್ನು ಅರ್ಧ ಶುಲ್ಕ ಕೂಡ ಇಟ್ಟಿದ್ದಾರೆ. ನೀವೇನಾದ್ರೂ PWBD ಅಭ್ಯರ್ಥಿ, ಮಾಜಿ ಸೈನಿಕರು, SC ST ಇವ್ರೇನಾದ್ರೂ ಇದ್ರೆ ಶುಲ್ಕ ಅಂತ ಇರೋದಿಲ್ಲ. ಆನ್ಲೈನ್ ನಲ್ಲಿ ಪಾವತಿ ಮಾಡಬೇಕು. ಸಾಮಾನ್ಯ ವರ್ಗ EWS OBC ಅವರಿಗೆ 118 ರೂಪಾಯಿ ಇಷ್ಟು ಪಾವತಿ ಮಾಡಬೇಕು. ಲಿಖಿತ ಪರೀಕ್ಷೆ ವೈಯಕ್ತಿಕ 2ರಲ್ಲಿ ನೇಮಕಾತಿ ಇರತ್ತೆ. ಈಗ ನಿಮಗೆ ದಿನಾಂಕ ಬಗ್ಗೆ ಕೂಡ ಗೊತ್ತಿದೆ. ಇಷ್ಟು ನಿಮಗೆ ಈಗ ಈ ಎಲ್ಲ ಮೂಲ ಪೀಠಿಕೆ ಗೊತ್ತಾಯ್ತು. ಈ ಎಲ್ಲ ಪೀಠಿಕೆ ಹಾಕೋದಕ್ಕೆ ನಿಮಗೆ ತಿಳಿಬೇಕು. ತಿಳಿಲ್ಲ ಅಂದ್ರೆ ಏನು, ಅರ್ಥ ಆಗಲಿಲ್ಲ ಅಂದ್ರೆ ಮತ್ತೆ ತಗೊಂಡು ಏನ್ ಮಾಡೋದು? ನಿಮ್ಗೆ ತಿಳಿಯೋ ಸಲುವಾಗಿನೇ ಈ ಎಲ್ಲ ಪೀಠಿಕೆ ಹಾಕಿರೋದು. ಇನ್ನು ಈ ಒಂದು ಪೋಸ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡಿ, ವಿವರಗಳು ಈಗಂತೂ ಗೊತ್ತಿದೆ. ಎಕ್ಸ್ಪೀರಿಯನ್ಸ್ ನೋಡಿ, 5 ವರ್ಷ ಕೊಟ್ಟಿದ್ದಾರೆ. ಪೋಸ್ಟಿಗೆ ತಕ್ಕಂತೆ 5 ವರ್ಷ ಏನಾಗಿರ್ಬೇಕು ಅದು ರೂಲ್ಸ್ ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ ನೋಡಿ. ಅದನ್ನ ಚರ್ಚೆ ಮಾಡ್ಕೊಳ್ಳಿ. ಉಳಿದಂತ ಮಾಹಿತಿ ನಾನು ನಿಮಗೆ ಬೇಸಿಕ್ ಆಗಿ ಇಲ್ಲಿ ಇರುವಂತ ಎಲ್ಲ ಪೀಠಿಕೆ ಮೂಲಕ ತಿಳಿಸ್ಕೊಟ್ಟೆ. ಇಲ್ಲಿ ನೋಡಿ, ಯುವ ಅಭ್ಯರ್ಥಿಗೆ 4 ಪೋಸ್ಟ್, OBC ದವರಿಗೆ 1 ಪೋಸ್ಟ್, SC ST ದವರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಒಂದ್ಸರಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಪೋಸ್ಟ್ ನೇಮ್ ಕೊಟ್ಟಿದ್ದಾರೆ, ಯಾರಿಗೆ ಅವಕಾಶ, ಅದೆಲ್ಲ ರೂಲ್ಸ್ ಪ್ರಕಾರ ಹೇಳಿದ್ದಾರೆ.
ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಒಂದ್ಸರಿ ನೋಟಿಫಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಓದಿದ್ರೆ ನಿಮಗೆಲ್ಲ ಮಾಹಿತಿ ಗೊತ್ತಾಗತ್ತೆ. ಇನ್ನು ಉಳಿದೇ ಎಲ್ಲ ಇದರಲ್ಲಿ ಏನು ಹೆಚ್ಚಿನ ಮಾಹಿತಿ ಹೇಳೋದು ಹೇಳಿ, ಪರೀಕ್ಷೆ ಬಗ್ಗೆ ಸ್ವಲ್ಪ ಮುಖ್ಯವಾಗಿರುವಂತ ಪಾಯಿಂಟ್ ಅಟ್ಯಾಚ್ ತಿಳಿಸ್ಕೊಡ್ತೇನೆ. ಏನೇನು ಬರ್ಬೋದು ಇದೆ ಅಂತಲ್ಲ, ಏನೇನು ಬರ್ಬೋದು ನೋಡಿ. ಇದು ಅಗ್ನಿಶಾಮಕ ಪೋಸ್ಟ್ ಇರೋದ್ರಿಂದ ಈ ಒಂದು ಅಗ್ನಿಶಾಮಕ ಪೋಸ್ಟಿಗೆ ಅಂದ್ರೆ ಫೈರ್, ಈ ಒಂದು ಅಗ್ನಿಶಾಮಕ ಸಂಬಂಧಪಟ್ಟಂತೆ ಒಂದು ಪಠ್ಯಕ್ರಮ, ಅದರಲ್ಲಿ ಕೆಲವು ಅಂಕಗಳು ಬರ್ತವೆ ಮತ್ತು ಕಂಪ್ಯೂಟರ್ ಆಧಾರದ ಮೇಲೆ ಅದು ಕೂಡ ಬರತ್ತೆ. ಮತ್ತು ಇತ್ತೀಚಿನ ಪ್ರಚಲಿತ ಘಟನೆಗಳು ಅದು ಕೂಡ ಮಾರ್ಕ್ಸ್ಗಳು ಬರ್ಬೋದು. ಇದು ಲಿಖಿತ ಪರೀಕ್ಷೆ, CBT ಟೆಸ್ಟ್ ಅಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ, ಲಿಖಿತ ಪರೀಕ್ಷೆ.